Hi everyone. Today class is on converse, inverse and contrapositive concept. Okay. Converse, inverse and contrapositive are the sub-concept of a conditional statement. Okay. So first we know that this concept, if P implies Q is a conditional statement, P implies Q is a conditional statement, is it that? Then its converse is, or converse of P implies Q is Q implies P. Inverse of P implies Q is negation P implies negation Q. And last one is contrapositive of P implies Q is negation Q implies negation P. ಈಗ P implies Q ಇದೊಂದು ಕಂಡೀಷನಲ್ ಸ್ಟೇಟ್ಮೆಂಟ್ ಇದ್ದು ಇದರ ಕನ್ವರ್ಸ್ ಏನು ಬರುತ್ತೆ Q implies P ಅಂತ ಬರಿಬೇಕು. ಇದು ಏನಿದೆ P implies Q ಇದೆಯಲ್ಲ, ಇಲ್ಲಿ ಏನಾಗುತ್ತೆ ಕನ್ವರ್ಸ್ ಅಲ್ಲಿ P ಮತ್ತು Q ಇಂಟರ್ಚೇಂಜ್ ಆಗುತ್ತೆ. ಓಕೆ, ಇನ್ವರ್ಸ್ ನೆಗೇಷನ್ P implies ನೆಗೇಷನ್ Q ಅಂತ ಬರುತ್ತೆ, P implies Q ದು. ಮತ್ತೆ ಕಾಂಟ್ರಾಪಾಸಿಟಿವ್ ನೆಗೇಷನ್ Q implies ನೆಗೇಷನ್ P ಅಂತ ಬರುತ್ತೆ. ಓಕೆ, ಕಟ್ ಮಾಡ. Let's come to the problem. First one is, if x less than y, then x square is less than y square. Is it that? So first write simple statements in this implication statement. Right. First time ಬರಿಬೇಕು ಇರುವಂತ implication statement ದಲ್ಲಿದ್ದು simple statements ಅನ್ನ ಬರಿಬೇಕು. Let P is what? x less than y. ಇರುವಂತ ಇಂಪ್ಲಿಕೇಶನ್ ಸ್ಟೇಟ್ಮೆಂಟ್ ಅಲ್ಲಿಂದ ಈ ಕನೆಕ್ಟಿವ್ ಏನಿದೆಯಲ್ಲ ಇಫ್ ದೆನ್ ರಿಮೂವ್ ಮಾಡಿ ಏನು ಉಳಿಯುತ್ತೆ, x is less than y ಫಸ್ಟ್ ಇದೆಯಲ್ಲ, ಸೊ x is less than y. Right. Then Q. What is the second simple statement? X square is less than y square. Okay. This statement is P implication Q. Right. Implication ಯಾಕೆ ಬಂತು? If then ಇದೆಯಲ್ಲ ಅದಕ್ಕೆ implication ಬಂತು. Right. Then first concept is converse. Its converse, it means P implication Q. Right. The converse of P implication Q is what? Q implication P. Then ಇಲ್ಲೇನಾಯ್ತು, P ಮತ್ತೆ Q ಇಂಟರ್ಚೇಂಜ್ ಆಗುತ್ತೆ ಎಲ್ಲಿ, ಕಾನ್ವರ್ಸ್ ಅಲ್ಲಿ. ಸೊ P ಬರೆಯುವಲ್ಲೇ Q ಬರಿಬೇಕು, Q ಬರೆಯುವಲ್ಲೇ P ಬರಿಬೇಕಷ್ಟೇ. ಸೊ ಕನೆಕ್ಟಿವ್ ಯಾವುದಿದೆ, ಇಂಪ್ಲಿಕೇಶನ್ ಇರೋದ್ರಿಂದ ಫಸ್ಟ್ ಏನು ಬರಿತೀವಿ, ಇಫ್ Q ಏನಿದೆ x ಸ್ಕ್ವೇರ್ ಲೆಸ್ ದ್ಯಾನ್ y ಸ್ಕ್ವೇರ್, ದೆನ್ ಇಂಪ್ಲಿಕೇಶನ್ ಇರೋದ್ರಿಂದ ದೆನ್ P ಏನಿದೆ x is less than y. ರೈಟ್. ಸೆಕೆಂಡ್ ಒನ್ ಏನು, ಕಾನ್ವರ್ಸ್ ಆದಮೇಲೆ ಇನ್ವರ್ಸ್. ಇಟ್ಸ್ ಇನ್ವರ್ಸ್ ಈಸ್ ವಾಟ್? ಇನ್ವರ್ಸ್ ಅಂದ್ರೆ ಇರುತ್ತೆ P implies Q ಅದು, ನೆಗೇಷನ್ P implies ನೆಗೇಷನ್ Q. What is our answer? Negation. Negation P means insert not in the simple statement P. Right. ಅಂದ್ರೆ ಏನು, ನೆಗೇಷನ್ P ಇಂಪ್ಲಿಕೇಶನ್ ಇರೋದ್ರಿಂದ ಫಸ್ಟ್ ಟೈಮ್ ಬರಿತೀವಿ ನಾವು ಇಫ್ ಅಂತ ಬರಿತೀವಿ. ಇಫ್ P ಏನಿದೆ x is less than y, ನೆಗೇಷನ್ P ಅಂದ್ರೆ x is greater than or equal to y, then ನೆಗೇಷನ್ Q ಅಂದ್ರೆ ಇದ್ದಿದ್ದು ನೆಗೇಷನ್ ಮಾಡೋದು, ಅಂದ್ರೆ x square is greater than or equal to y square. Last one is contrapositive. It's contrapositive is what? Negation Q implies negation P. Implication ಇರೋದ್ರಿಂದ if negation Q ಅಂದ್ರೆ Q negation ಅಂದ್ರೆ x square greater than or equal to y square, then negation P ಅಂದ್ರೆ x is greater than or equal to y. Okay. Then next, second example, if surface area decreases then pressure increases. Okay. ಇದೊಂದು ಯಾವುದು ಇಂಪ್ಲಿಕೇಶನ್ ಸ್ಟೇಟ್ಮೆಂಟ್ ಇದೆ. ಈ ಇಂಪ್ಲಿಕೇಶನ್ ಸ್ಟೇಟ್ಮೆಂಟ್ ಇಂದ ನಾವೇನ್ ಮಾಡಬೇಕು, ಫಸ್ಟ್
ಸಿಂಪಲ್ ಸ್ಟೇಟ್ಮೆಂಟ್ಸನ್ನು ಚೂಸ್ ಮಾಡಬೇಕು. ಪಿ, ವಾಟ್ ಈಸ್ ಪಿ? ಇಫ್ ಆದಮೇಲೆ ಏನು ಬರುತ್ತಲ್ಲ, ಸರ್ಫೇಸ್ ಏರಿಯಾ ಡಿಕ್ರೀಸಸ್, ದಟ್ ಈಸ್ ಪಿ, ಸರ್ಫೇಸ್ ಏರಿಯಾ ಡಿಕ್ರೀಸಸ್. ಓಕೆ, ದೆನ್ ಕ್ಯೂ ಇಸ್ ವಾಟ್? ದೆನ್ ಆದಮೇಲೆ ಏನಿದೆ? ಪ್ರೆಷರ್ ಇನ್ಕ್ರೀಸಸ್, ಪ್ರೆಷರ್ increases, right? Then the statement is in the form of P implies Q, or symbolic form of the given statement is P implies Q. Is it that? Then its converse is Q implies P. P implies Q, the converse ಏನು? Q implies P. ಇದನ್ನು ಹೆಂಗೆ ಬರಿತೀವಿ? P ಇದ್ದಲ್ಲಿ Q, Q ಇದ್ದಲ್ಲೇ P. ಓಕೆ, ಇಂಪ್ಲಿಕೇಶನ್ ಇರೋದ್ರಿಂದ ಫಸ್ಟ್ ಏನು ತಗೋತೀನಿ ನಾನು? ಇಫ್ ಅಂತ ತಗೋತೀನಿ. ಇಫ್ Q is what? Pressure increases, pressure increases, then ಫಸ್ಟ್ ಸ್ಟೇಟ್ಮೆಂಟ್ ಆದಮೇಲೆ ಮತ್ತೆ ದೆನ್ ಪಿ ಏನಿದೆ? ಸರ್ಫೇಸ್ ಏರಿಯಾ ಡಿಕ್ರೀಸಸ್, ಸರ್ಫೇಸ್ ಏರಿಯಾ ಡಿಕ್ರೀಸಸ್. ಓಕೆ, ದೆನ್ ಇನ್ವರ್ಸ್. ವಾಟ್ ಈಸ್ ಇನ್ವರ್ಸ್? ನೆಗೇಷನ್ ಪಿ ಇಂಪ್ಲೈಸ್ ನೆಗೇಷನ್ ಕ್ಯೂ. ಓಕೆ, ನೆಗೇಷನ್ ಪಿ ಅಂದ್ರೆ ಏನು? ಪಿ ಏನಿದೆ? ಸರ್ಫೇಸ್ ಏರಿಯಾ ಡಿಕ್ರೀಸಸ್ ಅಂತಿದೆ. ಇದರಲ್ಲಿ ಏನು ಮಾಡಬೇಕು? ಪ್ರಾಪರ್ ಎಲ್ಲಿ ಬರುತ್ತೋ ಅಲ್ಲಿ ನಾಟನ್ನು ಇನ್ಸರ್ಟ್ ಮಾಡಬೇಕು, ರೈಟ್? ಸೊ ಇಂಪ್ಲಿಕೇಶನ್ ಇರೋದ್ರಿಂದ ಫಸ್ಟ್ ಇಫ್ ಬಂತ ಬರಿತೀವಿ. ಇಫ್ ಪಿ ಏನಿದೆ? ಸರ್ಫೇಸ್ ಏರಿಯಾ ಡಿಕ್ರೀಸಸ್, ಸೊ ನಾಟ್ ಇನ್ಸರ್ಟ್ ಮಾಡಿದಾಗ ಏನು ಬರುತ್ತೆ? ಸರ್ಫೇಸ್ ಏರಿಯಾ ಡಿಕ್ರೀಸಸ್ ಅಂತ ಇದೆಯಲ್ಲ, ಎಸ್ ಇದೆಯಲ್ಲ, ಸೊ ಇದರಿಂದ ಏನಾಗುತ್ತೆ? ಡಸ್ ನಾಟ್ decrease, does not decrease. Then okay, then negation q ಅಂದ್ರೆ pressure does not increase, it does not ಯಾಕೆ ಬಂದಂತ ಗೊತ್ತಿದೆ, ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಕಲ್ತಿರ್ತೀರಾ, ರೈಟ್? ದೆನ್ ನೆಕ್ಸ್ಟ್ ಏನು? ಕಾಂಟ್ರಾಪಾಸಿಟಿವ್ ಆಫ್ ದಿ P implies Q. What? Negation Q implies negation P. ಏನು ಬರುತ್ತೆ? If negation Q ಅಂದರೆ pressure does not increase, then negation P, surface area does not decrease, ಏನಿಲ್ಲ, ತುಂಬ ಸಿಂಪಲ್ ಆಗಿರುತ್ತೆ. ಬಟ್ ಏನು, ಇವು ಗೊತ್ತಿರಬೇಕಷ್ಟೇ. ಕಾನ್ವರ್ಸ್, ಇನ್ವರ್ಸ್, ಕಾಂಟ್ರಾಪಾಸಿಟಿವ್, ರೈಟ್? ನೆಕ್ಸ್ಟ್ ಒನ್. ದೆನ್ ಥರ್ಡ್ ಪ್ರಾಬ್ಲಮ್ ಈಸ್ ಅ ಫ್ಯಾಮಿಲಿ ಬಿಕಮ್ ಲಿಟರೇಟ್ ಇಫ್ ದಿ ವುಮೆನ್ ಇನ್ ಇಟ್ ಈಸ್ ಅ ಲಿಟರೇಟ್. ಓಕೆ, ದೆನ್ ಫಸ್ಟ್ ರೈಟ್ ದಿ ಸಿಂಪಲ್ ಸ್ಟೇಟ್ಮೆಂಟ್ಸ್. ಲೆಟ್ ಪಿ ಈಸ್ ವಾಟ್? ನೋಡಿಲ್ಲ, ಪಿ ನೋಡಿ ಬರಿಬಿಡಿ. ಏನು? ಇಫ್ ಮುಂದಿನ ಏನು ಇರುತ್ತಲ್ಲ ಅದು ಪಿ, ರೈಟ್? ದಿ woman in the family, right? In the family is a literate. Then second simple statement, a family becomes literate, right? Simple ಇದೆ. Then this statement in the form of P implies Q, is it? Then its converse of P implies Q is Q implies P, right? Then implication ಇರೋದ್ರಿಂದ if ಇಂದ ಸ್ಟಾರ್ಟ್ ಆಗುತ್ತೆ. If Q is what? A family becomes literate, a family becomes literate, then P is what? The woman in the family is a literate. Okay, then inverse of negation P implies negation Q is implication ಇರೋದ್ರಿಂದ if P the woman
in the family. ಓಕೆ, ನೆಗೇಷನ್ ಪಿ ಇದೆ. ನೆಗೇಷನ್ ಪಿ ಅಂದ್ರೆ ಏನು? ಕರೆಕ್ಟ್ ಪ್ರಾಪರ್ ಪ್ಲೇಸ್ ನೋಡಿ. ನಾಟ್ ಅನ್ನ ನಾಟ್ ಕನೆಕ್ಟಿವ್ನ ಇನ್ಸರ್ಟ್ ಮಾಡಬೇಕು ಈ ಒಂದು ಸಿಂಪಲ್ ಸ್ಟೇಟ್ಮೆಂಟ್ ಅಲ್ಲಿ. ಪಿ ಅಲ್ಲಿ ಫ್ಯಾಮಿಲಿ ಈಸ್ ನಾಟ್ ಲಿಟರೇಟ್. ನಾಟ್ ಲಿಟರೇಟ್. Then what is negation Q? Negation Q is a family. A family yes becomes yes ಇದೆಯಲ್ಲ, yes ಇರೋದ್ರಿಂದ ಏನಾಗುತ್ತೆ? Does not. Okay, negation ಬರಿತಾ ಇದೀವಿ ನಾವು. Does not become. ಅಳಗೆ becomes ತಗೊಳ್ಳೋದಿಲ್ಲ, ಯಾಕೆ ಇಲ್ಲೇ ತಗೊಂಡಿದ್ದೀವಿ ನೋಡಿ, does not ಅಂತ. ಓಕೆ, become literate. Then last one, contrapositive of P implies Q is negation Q implies negation P. If negation Q, what is our negation Q? A family does not become literate, then negation P, the woman in the family is not literate. Take a shot.